ನೋಡಪ್ಪ, ಯಾಕೋ ಮಬ್ಬು ಬರ್ತಿದೆಯಲ್ಲ ಇದು. ಹಾಂ ಹಾಂ ಹಾಂ, ಕ್ಲೀನಾಗಿ ಕಡಿಮೆ ಇರ್ತದೆ ನೋಡಿ. ನಿಮ್ಮ ಮೊಬೈಲ್ಗಳನ್ನು ಸೌಂಡ್ ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಏರೋಪ್ಲೇನ್ ಮೋಡಿಗೆ ಇಟ್ಕೊಳ್ಳಿ. ಯಾಕೆಂದರೆ ಆಮೇಲೆ ಮಾತಾಡ್ಬೋದು, ಕಾಲ್ ಮಿಸ್ ಕಾಲ್ ಆಗಿರುತ್ತೆ, ಮಾತಾಡ್ಬೋದು. ಅಂದರೆ ಈ ಕ್ಲಾಸು ನಿಮಗೆ ಸಿಗೋದಿಲ್ಲ. ನೋಡಿ, ಮುಖ್ಯವಾಗಿ ನಮಗೆ ಕಾಯಿಲೆಗಳು ಯಾಕೆ ಬರುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೋಬೇಕು. ಬಂದಂಥ ಕಾಯಿಲೆನೇ ಹೆಂಗೆ ಸರಿ ಮಾಡ್ಕೋಬೇಕು, ಮುಂದೆ ಕಾಯಿಲೆಗಳು ಬರದೇ ಥರ ಹೆಂಗಿರಬೇಕು. ಈಗ ನಮಗೆ ಕಾಯಿಲೆಗಳು ಬರಲಿಕ್ಕೆ ಕಾರಣ ಏನು? ಶುಗರ್ ಇರ್ಬೋದು, ಬಿ ಪಿ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಮೈಕೈ ನೋವು ಇರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು. ಇವೆಲ್ಲ ಯಾಕೆ ಬಂದವು ಅಂದರೆ 4 ಕಾರಣ ಇದೆ ಅಷ್ಟೇ. 4500 ಕಾಯಿಲೆಗಳಿಗೂ ಬರೀ 4 ಕಾರಣದಿಂದ ನಮಗೆ ಕಾಯಿಲೆ ಬಂದಿದೆ. ಇವು 4 ಕಾಯಿಲೆ, ನೀವು 4 ಕಾರಣಗಳನ್ನು ನೀವು ಸರಿ ಮಾಡಿಕೊಂಡ್ರೆ ನಿಮಗೆ ಕಾಯಿಲೆ ಅನ್ನೋದೇ ಇರೋಲ್ಲ. ಮೊದಲನೇದಾಗಿ ನಾವೇನು ಊಟ ಮಾಡ್ತೀವೋ ಅದರಲ್ಲಿ ಗ್ಲುಟಿನ್ ಅನ್ನೋ ಪದಾರ್ಥ ಪ್ರೋಟೀನ್ ಸೇರ್ತಾ ಇದೆ. ಪ್ರೋಟೀನ್ ಅಂದರೆ ಕಾರ್ಬೋಹೈಡ್ರೇಟ್ಸ್, ಗ್ಲುಟಿನ್ ಅಂತೀವಿ. ಅದು ನಿಮ್ಮ ಶರೀರದಲ್ಲಿ ಸೇರ್ಕೊಂಡ್ಬಿಟ್ಟು ಅದೇನು ಮಾಡ್ತಾ ಇದೆ ಅಂದರೆ ನಿಮ್ಮ ಬೀಟಾ ಸೆಲ್ಲನ್ನು, ನಿಮ್ಮ ಲಿವರನ್ನು ಹಾಳು ಮಾಡ್ತಾ ಇದೆ. ಲಿವರ್ ಹಾಳಾಯಿತು ಅಂದರೆ ಇಡೀ ಶರೀರ ಹಾಳಾಗುತ್ತೆ. ನಿಮ್ಮ ಹೃದಯ ಹಾಳಾಯಿತು ಅಂದರೆ ಅದೊಂದೇ ಹಾಳಾಗ್ತದೆ. ಕಿಡ್ನಿ ಹಾಳಾಯಿತು ಅಂದರೆ ಕಿಡ್ನಿ ಒಂದೇ ಹಾಳಾಗ್ತದೆ. ಆದರೆ ಲಿವರ್ ಹಾಳಾದರೆ ಇಡೀ ಶರೀರ ಹಾಳಾಗುತ್ತೆ. ಹಾಗಾಗಿ ಲಿವರನ್ನು ನಾವು ಸರಿಯಾಗಿ ಇಟ್ಕೋಬೇಕು. ಹಾಗಾಗಿ ಆ ಗ್ಲುಟಿನ್ ಪದಾರ್ಥ ನಿಮ್ಮ ಊಟದಲ್ಲಿ ಸೇರ್ಬಾರ್ದು. ಒಂದೇದು. ಎರಡನೇದು, ನಿಮ್ಮ ಕಾಯಿಲೆಗಳು ಬರಲಿಕ್ಕೆ ಕಾರಣ ಸಲ್ಫರ್ ಅಂತ ಒಂದು ಕೆಮಿಕಲ್ ಸೇರ್ತದೆ ನಿಮ್ಮ ದೇಹಕ್ಕೆ. ನಿಮ್ಮ ರಕ್ತದಲ್ಲಿ ಸಲ್ಫರ್ ಅಂತ ಒಂದು ಕೆಮಿಕಲ್ ಸೇರಿಬಿಟ್ಟು ನಿಮಗೆ ಮಂಡಿ ನೋವು ಬರ್ಸೋದು, ಮೊಣಕಾಲು ನೋವು ಬರ್ಸೋದು, ಸಂಧಿವಾತ ಬರೋದು, ಜಾಯಿಂಟ್ ಪೇನ್ ಬರೋವಂಥದ್ದು, ಬೆನ್ನು ನೋವು ಬರೋವಂಥದ್ದು, ನಂತರ ಅಸ್ತಮ ತರಿಸುವಂಥದ್ದು, ಮೈಕೈಗೆ ಅಂತ ಅಲರ್ಜಿ ಬರ್ಸುವಂಥದ್ದು, ಆಮೇಲೆ ನಿಮಗೆ ಗ್ಯಾಸ್ಟ್ರಿಕನ್ನು ತರಿಸುವಂಥದ್ದು, ಇದೆಲ್ಲದೂ ಕೂಡ ಸಲ್ಫರ್. ಈ ಸಲ್ಫರ್ ಯಾವ ರೀತಿ ಸಿಗುತ್ತೆ ಅಂತ ಹೇಳ್ತೀನಿ. ಅದೊಂದು ಕಾರಣ ಇದೆ. ಮೂರನೇ ಕಾರಣ, ನಿಮ್ಮಲ್ಲಿ ಕೆಫಿನ್ ಅಂತ ಒಂದು ಪದಾರ್ಥ ಸೇರ್ತಾ ಇದೆ. ಕೆಫಿನ್ ಪದಾರ್ಥ ಅಂದರೆ ಯಾವುದು? ಅದು ಸೇರೋದ್ರಿಂದ ಏನಾಗ್ತದೆ? ನರ ಸಂಬಂಧಿ ತೊಂದರೆ, ಕಾಲು ಉರಿ, ಕೈ ಉರಿ, ಕಣ್ಣು ನೋವು, ಕಣ್ಣುರಿ, ಆಮೇಲೆ ನಿಮಗೆ ಕಣ್ಣು ಕಾಣಿಸ್ತಾ ಇರೋವಂಥದ್ದು, ಆಮೇಲೆ ನಿಮಗೆ ತಲೆ ಬಿಸಿ, ತಲೆನೋವು, ಇವೆಲ್ಲವನ್ನು ಬರಲಿಕ್ಕೆ ಕಾರಣ, ಬರೆಸಲಿಕ್ಕೆ ಕಾರಣ ಇದೆ ನೋಡೋ ಮುಂಚೆ. ಬರೆಸಲಿಕ್ಕೆ ಕಾರಣ ಕೆಫಿನ್ ಪದಾರ್ಥ. ನಂತರ ಇನ್ನೊಂದು ಲಾಸ್ಟ್ ಒಂದು 4ನೇದು, ನಿಮ್ಮಲ್ಲಿ ಕೊಬ್ಬು ಸೇರ್ತಾ ಇದೆ, ಫ್ಯಾಟ್. ಇದರಿಂದಲೂ ಕೂಡ ನಮಗೆ ರೋಗಗಳು ಬರ್ತಾ ಇದೆ. ಎಂಥ ರೋಗಗಳು? ಫ್ಯಾಟ್ ಸೇರಿದೆ, ಪಾಚಿ ಹೊಡೆಯೋದು, ಫಿಟ್ ಬರೋದು, ಹಾರ್ಟ್ ಅಟ್ಯಾಕ್ ಆಗೋದು, ಪಾಲು ಬ್ಲ್ಯಾಕ್ ಆಗೋದು, ಆಮೇಲೆ